2024 ಆಗಲೇಬೇಕು. ಕೈಗಾರಿಕಾ ಒಪ್ಪಂದ ಆಗಲೇಬೇಕು. 1/1/2024 ಕೈಗಾರಿಕಾ ಒಪ್ಪಂದ ಆಗಲೇಬೇಕು. ನಮ್ಮ ನ್ಯಾಯದ ಬೇಡಿಕೆಗಳನ್ನು ಸಾರಿಗೆ ನೌಕರರ ನ್ಯಾಯದ ಬೇಡಿಕೆಗಳನ್ನು ಈಡೇರಿಸದಿದ್ದರೆ 20/5/2026 ನಡೆಯುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ 20/5/2026 ನಡೆಯುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು 20ರಿಂದ ಬರ್ತಕ್ಕಂಥ ಮುಷ್ಕರ ನಡೆಯುವ ನಿರ್ದಿಷ್ಟಾವಧಿ ಮುಷ್ಕರಕ್ಕೆ 1/1/2020ರಿಂದ 31/12/2020 ಬಾಕಿ ಇರುವ 12 ತಿಂಗಳ ಅರಿಯತ್ತನ್ನು ಕೊಡಲೇಬೇಕು. 1/1/2024ರಿಂದ ವೇತನ ಪರಿಷ್ಕರಣೆ 4 ವರ್ಷಗಳಿಗೊಮ್ಮೆ ಕೈಗಾರಿಕೆ ಒಪ್ಪಂದ ಆಗಲೇಬೇಕು. 1/1/2025ರಿಂದ ಏಕಪಕ್ಷೀಯ ಸರ್ಕಾರ ಮಾಡಿರುವ ತಿದ್ದುಪಡಿ ಮಾಡಲೇಬೇಕು. ಬೇಡಿಕೆ ಈಡೇರದಿದ್ದರೆ ಮುಷ್ಕರ. ಕಾರ್ಮಿಕ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೋರಾಟದ ಸಂಘಟನೆಗಳ ಜೊತೆ ನನಗೆ 4 ದಶಕಗಳ ಅಂದ್ರೆ ಸುಮಾರು 40 ವರ್ಷಗಳ ಕಾಲ ನನಗೆ ಸಂಪರ್ಕಗಳಿದೆ. ಕಾರ್ಮಿಕರ ಹಕ್ಕುಗಳು, ಸಂಸ್ಥೆಯ ಭವಿಷ್ಯತ್ತಿನ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳಂದ್ರೆ ಅದು ಟ್ರೇಡ್ ಯೂನಿಯನ್ಗಳು. ಕಳೆದ ಹಿಂದೆ ನಾನು ಹೇಳಿದೆ 4 ದಶ ಅಂತ ಹೇಳಿ ಮಾನ್ಯತೆ ಪಡೆದ ಸಂಘಟನೆಗಳು ಚುನಾಯಿತವಾಗಿ ಆಯ್ಕೆ ಆದವು. ಅವಾಗ ಮಾತಾಡ್ತಾ ಇದ್ರು ಈ ಸಾರಿಗೆ ಸಂಸ್ಥೆ ಖಾಸಗೀಕರಣ ಆಗುತ್ತೆ, ಅದರ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಈ ಟ್ರೇಡ್ ಯೂನಿಯನ್ಸ್ಗಳು. SM ಕೃಷ್ಣ ಪೀರಿಯಡ್ ನಲ್ಲಿ ಲಿಮಿಟೇಷನ್ 20 ಕಿಲೋಮೀಟರ್ಸ್ ಪ್ರೈವೇಟೈಸೇಷನ್ ಮಾಡ್ಬೇಕಂತಕ್ಕಂಥ ವಿಚಾರ ಬಂದಾಗ ಈ ಸಂಸ್ಥೆ ಅಧೋಗತಿ ಹೋಗುತ್ತೆ ಅಂದಾಗ ಹೈಕೋರ್ಟ್ ಚಾಲೆಂಜ್ ಮಾಡಿರ್ತಕ್ಕಂಥದ್ದು ಟ್ರೇಡ್ ಯೂನಿಯನ್ ಸಂಘಟನೆಗಳು. SM ಕೃಷ್ಣರು ಮುಖ್ಯಮಂತ್ರಿ ಆಗಿದ್ದಾಗ ಬರಗಾಲ ಅಂತ ಅಂದ್ಬಿಟ್ಟು ಅಂತ ಹೇಳಿ ಸರ್ಕಾರದ ವತಿಯಿಂದ ಕಾರ್ಮಿಕರಿಂದ ಎಲ್ಲ ಇಲಾಖೆಯಿಂದ ಒಂದ್ ದಿವಸದ ವೇಜಸ್ ಕಟ್ ಮಾಡ್ಬೇಕಂತ ಒಂದು ಆದೇಶವನ್ನು ಮಾಡ್ಕೊಂಡ್ರು. ನಮ್ದು ಒಟ್ಟು KSRTC ಅಲ್ಲಿ ಇದ್ದಿದ್ದು ಅವತ್ತು ಎಲ್ಲ 4 ನಿಯಮಗಳು ಸೇರಿ ಸುಮಾರು 10 ಕೋಟಿ ರೂಪಾಯಿ ಏಕಪಕ್ಷೀಯವಾಗಿ ಕಡಿತ ಮಾಡ್ಕೊಂಡ್ರು. ಅದರ ವಿರುದ್ಧವಾಗಿ ನಮ್ಮ ಸಂಘಟನೆಗಳು ಹೋರಾಟಗಳನ್ನ ಮಾಡಿ ನಮ್ಮ ಅನುಮತಿ ಇಲ್ಲದೆ ನೀವು ಕಟ್ ಮಾಡ್ಕೊಂಡಿದ್ರ. ಬರ ಪರಿಹಾರ ನಿಧಿಗೂ ನಮಗೂ ಸಂಬಂಧ ಇಲ್ಲ, ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಹಣವನ್ನ ವಾಪಸ್ ಕೊಡ್ಸಿರ್ತಕ್ಕಂಥದ್ದು ನಮ್ಮ ಸಂಘಟನೆಗಳು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ಕಾರ್ಮಿಕರಿಗೆ ಸಮಸ್ಯೆಗಳಾದಾಗ ಹೋರಾಟ ಮಾಡ್ಬೇಕಾದ್ರೆ ಅದಕ್ಕೊಂದು ಸಂಘಟನೆಗಳು ಬೇಕು. ಆ ಉದ್ದೇಶಗಳನ್ನ ಇಟ್ಕೊಂಡು ನಾ ವಿಷಯಗಳನ್ನ ಮಾತಾಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿರ್ತಕ್ಕಂಥ ಮಾರುಕಟ್ಟೆ ಬೆಲೆ ನಾಳೆ ಇರೋದಿಲ್ಲ. ಆದ್ರೆ ಇವತ್ತು ವೇತನ ಪರಿಷ್ಕರಣೆ 4 ವರ್ಷ ಅಗ್ರಿರ್ತಕ್ಕಂಥದ್ದು 4 years 92 ನಲ್ಲೇನೆ ಇದನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಸಹ ಇವತ್ತು ನಾನಾ ಕಾನೂನು ತಗೊಂಡು 5 ವರ್ಷಕ್ಕೂ ಹೆಚ್ಚು ಮುಂದೂಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಯಾವ ನ್ಯಾಯ? ನಮಗಿದು ಅನ್ಯಾಯ ಆಗ್ತಾ ಇದೆ. ಈ ಹಿನ್ನೆಲೆನ ಇಟ್ಕೊಂಡು ಇವತ್ತು ಸಭೆಗಳನ್ನ ನಾವು ಮಾಡ್ತಾ ಇದೀವಿ. ಇವತ್ತು ಕೋಟಿ ಸಂಘಟನೆಗಳು ಬಂದಿಲ್ಲ ಮಾತಾಡುವಂತ ಅರ್ಹತೆಗಳು ಅವರಿಗಿಲ್ಲ. ಇವತ್ತು ಹಿಂದ್ ಮಾಡಿರ್ತಕ್ಕಂಥ ಆ ಡ್ಯಾಮೇಜ್ ಅನ್ನು ತುಂಬಿಕೊಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಇವತ್ತು ಇತಿಹಾಸ ಸಾಕಷ್ಟು ಇದೆ. ಹಿಂದೆ ನಮ್ಮ ಸಂಘಟನೆ ಏನಾದ್ರು ಸಮಸ್ಯೆ ಆದ್ರೆ MD ಸರ್ಕಾರದ ಮುಂದೆ ಕೂತು ಕಾರ್ಮಿಕರಿಗೆ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ಸಂಘಟನೆಗಳು ಇದ್ವು. ಆ ಹಿನ್ನೆಲೆನ ಇಟ್ಕೊಂಡು ಇವತ್ತು ವೇತನ ಪರಿಷ್ಕರಣೆ ಬಗ್ಗೆ ನಾನು ಒಂದು ಸಿಂಪಲ್ ಉದಾಹರಣೆನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. 24 ಜುಲೈ ತಿಂಗಳಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತೊಂದು ಪ್ರತಿಭಟನೆ ಮಾಡಿದ್ರು ಎಲ್ಲಾ ಸಂಘಟನೆಗಳು ಕೂತ್ಕೊಂಡು. ಹೌದು, ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ, ನೀವು ನಮ್ಮ ಅಗ್ರಿಮೆಂಟ್ಸ್ ಪ್ರಕಾರ ನಮಗೆ ವೇತನ ಪರಿಷ್ಕರಣೆ ಅಗ್ರಿಮೆಂಟ್ಸ್ ಬಗ್ಗೆ ನಮಗೆ ಬಾಕಿ ಏನೇಳ ಕೊಡಬೇಕು ಅಂತಕ್ಕಂಥ ವಿಚಾರದ ಬಗ್ಗೆ, ಫಿಕ್ಸೇಷನ್ ಡಿಫರೆನ್ಸ್ ಬಗ್ಗೆ 15% ರೈಸ್ ಮಾಡಿದ್ರು ನಿವೃತ್ತ ಕಾರ್ಮಿಕರಿಗೆ ಅದ್ರ ಪ್ರತಿಫಲ ಸಿಕ್ಕಿದ್ದಿಲ್ಲ. ನಾನು 22 ರಿಟೈರ್ಡ್ ಆದ್ರೂ ಸಹ ನಾನು ಅನ್ಕೊಂಡೆ 23 ಆಯ್ತು 24 ಆಯ್ತು ಮುಗಿದ ನನ್ ಕತೆ, ಇವ್ರು ಕೊಡಲ್ಲ ಅಂತ ನಾನು ಭಾವಿಸ್ಕೊಂಡ್ಬಿಟ್ಟಿದ್ದಾಗ್ಲೇನೆ. 24 ಜುಲೈನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಭಟನೆಗಳನ್ನು ಮಾಡಿದಾಗ ಸರ್ಕಾರ ಎಚ್ಚೆತ್ತುಕೊಂಡು ಸುಮಾರು 300 ಕೋಟಿ ರೂಪಾಯಿ ಬಿಡುಗಡೆ ಮಾಡಿತು. ಆ ಇದರಲ್ಲಿ ನನಗೆ 3,12,000 ರೂಪಾಯಿ ನನಗೆ ವಾಪಸ್ ಬಂತು. ಇಲ್ಲದೆ ಹೋಗಿದ್ರೆ, ಹೋರಾಟ ಮಾಡದೆ ಹೋಗಿದ್ರೆ ಹಣ ಬರ್ತಿದ್ದಿಲ್ಲ. ಇವತ್ತು ಹರಿಯಾಸ್ ಕೊಟ್ಟರು ಉದ್ದೇಶಗಳೇನು, ನಾಳೆ 20ನೇ ತಾರೀಕು ಅನಿರ್ದಿಷ್ಟವಾದ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಏಕಪಕ್ಷ ತೀರ್ಮಾನ ಮಾಡ್ತಿದ್ದಾರೆ. ಸಾಕಷ್ಟು ಜನ ಹೇಳ್ತಾರೆ 12 ಸಾಕ
20% ಸಾಕ ಸ್ವಾಮಿ. ನಾವು 2% ನಾವು ಕೇಳಿರ್ತಕ್ಕಂಥದ್ದು 25%. ಮಾತುಕತೆ ಮುಖಾಂತರ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳತಕ್ಕಂಥದ್ರ ಬಗ್ಗೆ ಅಧಿಕೃತವಾಗಿ ನೋಟಿಸ್ಗಳನ್ನ ಕೊಟ್ಟಿದ್ದೇವೆ, ಅನಧಿಕೃತ ಅಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂದೆ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೋಗಿದ್ರು ಮ್ಯಾನೇಜ್ಮೆಂಟ್ ಅವರು. ಅಲ್ಲಿ ಹೇಳ್ತಾ ಇದ್ರು ಮ್ಯಾನೇಜ್ಮೆಂಟ್ ವಕೀಲರು, ಸ್ವಾಮಿ ಹೋರಾಟ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಮುಷ್ಕರ ಮಾಡ್ತಾರೆ, ಹಾಗಾಗಿ ಅವಕಾಶವನ್ನು ಕೊಡಬೇಡಿ. ನಮ್ ಲಾಯರ್ ಹೇಳಿದ್ರು, ಸ್ವಾಮಿ ನಾವೇನೇ ಮಾಡ್ಬೇಕಾದ್ರೂ ಕ್ರಮ ರೀತಿಯಲ್ಲಿ ಮಾಡ್ತಾ ಇದ್ದೇವೆ, ನೋಟಿಸ್ ಅನ್ನ ಕೊಟ್ಟಿದ್ದೇವೆ, ಅಧಿಕೃತ ದಾಖಲೆಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ನಾವೊಂದು ಇಟ್ಟಿದ್ದೇವೆ. ಆಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಳಿದ್ರು, ಯಾಕೆ ಅವ್ರ ಜೊತೆ ನೀವು ಮಾತಾಡಿಲ್ಲ, ಯಾಕೆ ಮುಷ್ಕರ ಮಾಡ್ತಾರೆ ಅವರು, ಯಾಕೆ ಪ್ರತಿಭಟನೆ ಮಾಡ್ತಾರೆ, ನೀವು ಕೂತ್ಕೊಂಡು ಮಾತಾಡಿದಾರೆ ತಪ್ಪಿಗೋಸ್ಕರ ಇವತ್ತು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಮೊದಲು ಅವ್ರ ಜೊತೆ ಮಾತನಾಡಿ. ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಳಿರ್ತಕ್ಕಂಥ ಮಾತು, ನಾನಲ್ಲ ಈ ಮಾತನ್ನು ಹೇಳಿರ್ತಕ್ಕಂಥದ್ದು. ಆಡಳಿತ ವರ್ಗದವರಿಗೆ ಅಲ್ಲಿ ಅಷ್ಟು ಅವಮಾನ ಆದ್ರೂ ಸಹ ಇವತ್ತು ಧರಣಿ, ಪ್ರತಿಭಟನೆ, ಮುಷ್ಕರ, ಇವತ್ತು ಅನಿರ್ದಿಷ್ಟ ಕರೆ ಕೊಡ್ಲಿಕ್ಕೆ ಆಡಳಿತ ವರ್ಗ ಮತ್ತು ಸರ್ಕಾರಗಳೇ ಕಾರಣವಿಲ್ಲ, ನಾವಲ್ಲ. ನಮ್ಮ ಉದ್ದೇಶ ಅದು ಇಲ್ಲ, ಅದನ್ನ ಮಾಡ್ಬೇಕಂತ ಉದ್ದೇಶಗಳು ನಮ್ದಿಲ್ಲ. ಹೀಗೆ ಇವತ್ತು ಸಾಕಷ್ಟು ಹಿನ್ನೆಲೆಗಳನ್ನು, ಇತಿಹಾಸಗಳನ್ನು ನಾವು ನೋಡ್ತಾ ಹೋದ್ರೆ ಕಾರ್ಮಿಕರ ಪರವಾಗಿ, ಸಂಸ್ಥೆಗಳ ಪರವಾಗಿ ಒಗ್ಗಟ್ಟಿನಿಂದ ಹೋರಾಟಗಳನ್ನ ಮಾಡಿದ್ರೆ ಇವತ್ತು ಪ್ರತಿಫಲಗಳು ಏಕಪಕ್ಷವಾಗಿ ಇವತ್ತು 11 ತಿಂಗಳುಗಳು ವಾಯು ಇದು ಈಶಾನ್ಯ ಕರ್ನಾಟಕದವರಿಗೆ 12 ತಿಂಗಳು ಕೊಟ್ಟಿದ್ದಾರೆ, ನಮಗೆ 11 ತಿಂಗಳು. ಮತ್ತು ಭೇದ ಭಾವಗಳನ್ನ ಮಾಡ್ತಾ ಇದಾರೆ ಇವರೆಲ್ಲ. ಏನೇ ಆದ್ರೂ ನ್ಯಾಯಸಮ್ಮತವಾಗಿ ನಮಗೆ ಸಿಗ್ತಕ್ಕಂತ 1-1-20 ಸಿಗ್ತಕ್ಕಂತ ವೇತನ ಪರಿಷ್ಕರಣೆಯಲ್ಲಿ ನಾವ್ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿತಾ ಇರಲಿಲ್ಲ. ನಮಗೆ ಬರ್ಬೇಕಾದಂತ 38 ತಿಂಗಳು ಕಡ್ಡಾಯವಾಗಿ ಬರ್ಲೇಬೇಕು. ವೇತನ ಪರಿಷ್ಕರಣೆ 1-1-24ಕ್ಕೆ ಜಾರಿ ಆಗ್ಬೇಕು. ಈ ಹಿನ್ನೆಲೆನ ಇಟ್ಕೊಂಡು ಇವತ್ತು ನಾವು ಕರೆ ಕೊಟ್ಟಿದ್ದೀವಿ. ಎಲ್ಲಾ ಕಾರ್ಮಿಕ ಸಂಘಟನೆಗಳು ಒಗ್ಗೂಟಾಗಿರೋದ್ರಿಂದ ತಾವೆಲ್ಲರೂ ಸಹ ಇದನ್ನ ಮನದಟ್ಟು ಮಾಡಿಕೊಂಡು ಇವತ್ತು ಕರಪತ್ರಗಳನ್ನ ಸ್ಟಡಿ ಮಾಡಿ. ಇವತ್ತಲ್ಲ 40 ವರ್ಷ ಹಿಂದಿಂದನೂ ಸಹ ಈ ಕರಪತ್ರಗಳನ್ನ ನಾವು ಹಂಚ್ತಾ ಇದ್ದೇವೆ, ಗೇಟ್ ಮೀಟಿಂಗ್ ಮಾಡ್ತಾ ಇದ್ದೇವೆ, ದ್ವಾರ ಸಭೆಗಳನ್ನು ಮಾಡ್ತಾ ಇದ್ದೇವೆ, ಪ್ರತಿಭಟನೆ, ಹೋರಾಟ, ಪ್ರತಿಬಂಧಕದ ಆಜ್ಞೆಗಳು ಇಷ್ಟೆಲ್ಲ ಆದ್ರೂ ಸಹ ನಾವು ಅನಿರೀಕ್ಷಿತವಾಗಿ ಜೈಲ್ ಸೇರುವಂತ ಪರಿಸ್ಥಿತಿ ಬಂದ್ರು ಇವತ್ತು ನಾವು ಇಲಾಖೆಯ ಪರವಾಗಿ, ಈ ಸಂಘಟನೆಯ ಪರವಾಗಿ ನಿಷ್ಠೆಯಿಂದ ಹೋರಾಡ್ಲಿಕ್ಕೆ ನಾವು ಕೈ ಜೋಡಿಸಿ ಬಂದಿದ್ದೇವೆ. ಬಂಧುಗಳೇ, ಕೋಟಿ ಸಂಘಟನೆಗಳ ಯಾವುದೇ ತರವಾದ ಕಿವಿ ಮಾತಿಗೂ ಮಾನ್ಯತೆ ಕೊಡಬೇಡಿ. ಯಾಕಂದ್ರೆ 12% ಒಪ್ಕೊಂಡಿಲ್ಲ. ಕಾರಣ ಏನಂದ್ರೆ ಇವತ್ತಿನ ಮಾರುಕಟ್ಟೆ ಬೆಲೆಗಳಾಗಿದೆ. ಇವತ್ತಿರ್ತಕ್ಕಂಥದ್ದು ನಾಳೆ ಇರೋದಿಲ್ಲ. ಇವತ್ತು ಮಕ್ಕಳ ಶಿಕ್ಷಣ ಸಂಸ್ಥೆಗೆ ಹಣ ಕೊಡ್ಬೇಕಾದ್ರೆ ನನ್ನ ಗೆಳೆಯ ಹೇಳ್ದ, ಹಣ 2 ಮಕ್ಕಳು 6,000 ರೂಪಾಯಿ ಕಟ್ಟಬೇಕಾದಂತ ಸ್ಥಿತಿ ನನಗಿದೆ, ಎಲ್ಲಿಂದ ಕಟ್ಟಬೇಕು? ಈ ಹಿನ್ನೆಲೆಯನ್ನು ಇಟ್ಕೊಂಡು ನಾವು ವೇತನ ಪರಿಷ್ಕರಣೆಗಳನ್ನ ನಮ್ಮ ಜೊತೆಲಿ ಮಾತನಾಡಿ ಇವತ್ತು ನ್ಯಾಯ ಸಮರ್ಪಕವಾಗಿರ್ತಕ್ಕಂಥದ್ದನ್ನ ನಾವೇನ್ ಹೆಚ್ಚಿಗೆ 50% ಕೊಡಿ, ಇರ್ತಕ್ಕಂಥದ್ದು ಕೊಡಿ. ಇವತ್ತು ಏನ್ ಬೆಲೆ ಇದೆ ಅದು ಕೊಡಿ ನಾವು ಕೇಳ್ತಾ ಇದೀವಿ ಇವತ್ತು. ಯಾಕಂತಂದ್ರೆ ನಾವು ಇವತ್ತು 2 ಇಡ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ನಟ್ಟು ಗಟ್ಟಿ ಆಹಾರ ಕೊಡ್ಬೇಕು. ಮಾರುಕಟ್ಟೆ ಬೆಲೆಯಲ್ಲಿ ಏನಿದೆ ಅದನ್ನ ಬಾಟ ಕೊಡಿ, ನಮಗೆ ಅನ್ಯಾಯ ಮಾಡಬೇಡಿ. ಶ್ರಮ ಪಡ್ತಾ ಇದ್ದೇವೆ. ಇವತ್ತು ಶಕ್ತಿ ಯೋಜನೆಯಲ್ಲಿ ಇವತ್ತು ನಿಮ್ಮೆಲ್ಲರ ಶ್ರಮ ಇಲ್ಲ ಅಂತಂದ್ರೆ ಆ ಶಕ್ತಿ ಯೋಜನೆ ಕಾರ್ಯರೂಪಕ್ಕೆ ಬರ್ತಾ ಇದ್ದಿಲ್ಲ, ಬೇರೆ ಯೋಜನೆಗಳ ಕಾರ್ಯರೂಪಕ್ಕೆ ಬಂದಿಲ್ಲ. ಇವತ್ತು ಗೃಹಲಕ್ಷ್ಮಿ ಯೋಜನೆ ತಟಸ್ಥವಾಗ್ತಾ ಇದೆ ಕೆಲವು ತಿಂಗಳಲ್ಲಿ, ನಮ್ ಮಾತ್ರ ಯಾವುದೇ ಕಾರಣಕ್ಕೆ ತಟಸ್ಥವಾಗ್ತಿಲ್ಲ. ನಾವು ಅದಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ. ಮತ್ತೆ ಇವತ್ತು ಲಾಸ್, ನಮ್ಮಿಂದ ಲಾಸ್ ಇಲ್ಲ, ನಮ್ಮಿಂದ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ ಸ್ವಾಮಿ. ನಿಮ್ಮ ಆಡಳಿತ ವ್ಯವಸ್ಥೆಗಳು, ನಿಮ್ಮ ಸರ್ಕಾರದ ಕಾರ್ಯಯೋಜನೆಗಳಿಂದ ಇವತ್ತು ಸಂಸ್ಥೆಗೆ ಲಾಸ್ ಆಗಿರ್ಬೋದ ವಿನಃ ದುಡಿತಕ್ಕಂತ ಕಾರ್ಮಿಕರಿಗೆ ಕುಂಟಿ ನೆಪಗಳನ್ನ ಹೇಳಿ ಇವತ್ತು ವೇತನ ಪರಿಷ್ಕರಣೆಗಳನ್ನ ಮುಂದೂಡೋದಾಗ್ಲಿ, ವೇತನ ಪರಿಷ್ಕರಣೆಯಲ್ಲಿ ಏನಾದ್ರೂ ಬದಲಾವಣೆ ಮಾಡೋದಾಗ್ಲಿ ಅದ್ರ ಬಗ್ಗೆ ನಾವು ಸಂಪೂರ್ಣವಾದ ಒಪ್ಪಿಗೆ ಇಲ್ಲ. ಈ ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತು ಈ ದ್ವಾರ ಸಭೆಗಳನ್ನ ಇವತ್ತಿಗಾಗಲೇ ಈಶಾನ್ಯದಲ್ಲಿ, ವಾಯುವ್ಯದಲ್ಲಾಗೆ, ನಾಳೆ ಮೈಸೂರಿನಲ್ಲಿ ಇವತ್ತು ದ್ವಾರ ಸಭೆಗಳನ್ನು ಮಾಡ್ತಾ ಇದ್ದೀವಿ. 15ನೇ ತಾರೀಕು ಟೌನ್ ಹಾಲ್ ನಲ್ಲಿ ಇದು ಸರ್ಕಾರದ ಎಚ್ಚೆತ್ತುಕೊಳ್ಳಿಕ್ಕೋಸ್ಕರ ಕಾಲಾವಕಾಶ ಕೊಟ್ಟಿದ್ದೀವಿ. 20ನೇ ತಾರೀಕು ಸಮಾವೇಶ ಇದೆ, ಮಾಡ್ಕೊಳ್ಳಿ. ನಮ್ದೇನ್ ಬೇಡ ಸ್ವಾಮಿ, ದುಡಿತಕ್ಕಂಥ ಕೂಲಿ ಕೊಡಿ ನಮಗೆ, ನಿಮ್ ಮನೆಯಿಂದ ನಮ್ಗೆ ಕೊಡ್ಬೇಡಿ. ಇವತ್ತು ವಿಧಾನಸೌಧದಲ್ಲಿ ವೇತನ ಪರಿಷ್ಕರಣೆ ಮಾಡ್ಬೇಕಾದ್ರೆ ಏಕಪಕ್ಷ ತೀರ್ಮಾನ ತಗೊಳ್ತೀರಾ. MLAಗಳು TADA ಮಿನಿಸ್ಟರ್ TADಗಳನ್ನ ಏಕಪಕ್ಷವಾಗಿ ಮಾಡ್ಕೊಂತೀರಾ. ಇವತ್ತು ನೀವು ಮೈಸೂರು ವಿಧಾನಸೌಧ ಮೈಸೂರಿಗೆ ಹೋಗಕ್ಕೆ 40 ಕೋಟಿ ರೂಪಾಯಿ ಹೆಲಿಕಾಪ್ಟರ್ ಖರ್ಚು ಮಾಡ್ಕೊಂತೀರಾ. ದುಡಿತಕ್ಕಂತ ಕಾರ್ಮಿಕರಿಗೆ ಕೂಲಿ ಕೇಳ್ತಾ ಇದೀವಿ ಸ್ವಾಮಿ, ದುಡಿತಕ್ಕಂತ ನ್ಯಾಯಯುತವಾದ ಕೂಲಿಗಳನ್ನು ನಾವು ಕೇಳ್ತಾ ಇದ್ದೇವೆ. ನಮ್ಗೆ 1000 ರೂಪಾಯಿ ಬಾಟ ಕೊಡಿ ಅಥವಾ 500 ರೂಪಾಯಿ ಬಾಟ ಕೊಡಿ ಅಂತ ನಾವು ಕೇಳಲಿಕ್ಕೆ ಬಂದಿಲ್ಲ. ಈ ಹಿನ್ನೆಲೆಯನ್ನು ಇಟ್ಕೊಂಡು ಈ ಸಂಸ್ಥೆಯ ಭದ್ರತೆ, ಈ ಸಂಸ್ಥೆಯ ನಿಮ್ಮೆಲ್ಲರ ಹಕ್ಕುಗಳನ್ನ ಹೋರಾಟ ಮಾಡಿ ನ್ಯಾಯಯುತದ ಬೇಡಿಕೆಗಳನ್ನ
ಕೇಳಲಿಕ್ಕೋಸ್ಕರ ಈ ವಿಷಯ ನಿಮ್ಮೆಲ್ಲರಿಗೂ ತಿಳಿಸಿ ನಡೀತಕ್ಕಂಥ 20ನೇ ತಾರೀಕು ಅನಿರ್ದಿಷ್ಟವಾದ ಮುಷ್ಕರದಲ್ಲಿ ಎಲ್ಲರೂ ಕೈ ಜೋಡಿಸಿದ್ದಾದ್ರೆ 24 ಗಂಟೆಯಲ್ಲಿ ಸರ್ಕಾರಗಳು ಕರೆದು ಮಾತಾಡ್ತವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯತೆ ಇದೆ. ಹಿನ್ನೆಲೆ ಇಟ್ಕೊಂಡು ನಾವು ಇವತ್ತು ಬಂದಿದ್ದೇವೆ. ಇಷ್ಟೆಲ್ಲ ವಿಷಯಗಳನ್ನು ಹೇಳಿದ್ದಾರೆ, ಕರಪತ್ರಗಳನ್ನು ಕೊಟ್ಟಿದ್ದಾರೆ. ಕಾರ್ಮಿಕರ ಮುಖಂಡರುಗಳಿಗೆ ತಾವೆಲ್ಲರೂ ಸಹ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾತನಾಡಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ನಾನು ಮಾತಾಡ